ಇರಾನ್ ಹಾಗೂ ಅಮೆರಿಕ ಮಧ್ಯೆ ಯುದ್ಧ ಸಂಘರ್ಷ ಮತ್ತೆ ಏರ್ಪಟ್ಟಿದೆ. ಇರಾನ್ ಮೇಲೆ ಅಮೆರಿಕ ಭಾರಿ ಪ್ರಮಾಣದ ವೈಮಾನಿಕ ದಾಳಿಯನ್ನು ಕೂಡ ನಡೆಸ್ತಾ ಇದೆ. 80ಕ್ಕೂ ಹೆಚ್ಚು ಕಡೆಗಳಲ್ಲಿ ನೋಡಿ, ದಾಳಿಯ ಟೈಮಿಂಗ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ. ಜನ ಬೀದಿಗಿಳಿದಿದ್ದಾರೆ. ಬೀದಿಗಿಳಿದು ಖಮೈನಿ ಅವರ ಅಂತ್ಯ ಕ್ರಿಯೆಯಲ್ಲಿ ಮತ್ತು ಅಂತಿಮ ದರ್ಶನಕ್ಕೆ ಅಂತ ಭಾಗಿಯಾಗ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಒಮ್ಮೆಲೆಗೆ ಅಮೆರಿಕ ನಡೆಸ್ತಾ ಇರುವಂತಹ ಏರ್ ಸ್ಟ್ರೈಕ್ ಅಪಾರ ಪ್ರಮಾಣದ ಹಾನಿಯನ್ನು ತರ್ತಾ ಇದೆ. ಸಾವಿನ ಬಗ್ಗೆ ಲೆಕ್ಕಾಚಾರಗಳು ಸಿಗ್ತಾ ಇಲ್ಲ. ಬಟ್ ಚಾಬಹಾರ್, ಬುಷೇಹರ್ ಮೇಲೂ ಕೂಡ ಅಮೆರಿಕ ದಾಳಿಯನ್ನ ತೀವ್ರಗತಿಯಲ್ಲಿ ನಡೆಸ್ತಾ ಇರೋದ್ರ ಪರಿಣಾಮ ಯುದ್ಧ ಮತ್ತೊಮ್ಮೆ ರಿಟರ್ನ್ ಆಗ್ತಾ ಇದೆ. ಯುದ್ಧ 3.0 ರಿಟರ್ನ್ ಆಗ್ತಾ ಇದೆ. ಫಸ್ಟ್ ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ ತನಕ ನಡೀತು. ಆಮೇಲೆ ಸ್ವಲ್ಪ ದಿನ ಕದನ ವಿರಾಮ ಅಂದರು, ಮತ್ತೆ ಸ್ಟಾರ್ಟ್ ಆಯಿತು, ಮತ್ತು ವಿರಾಮ ಅಂದರು, ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಗಳಿಗೆಗೊಂದು ಗಂಟೆಗೊಂದು ಮಾತಾಡುವಂತಹ ಅಧಿಕಾರಿಗಳು, ಅಧ್ಯಕ್ಷರು ಮತ್ತು ತಾಳಮೇಳ ಇಲ್ದಿರುವಂತಹ ಈ ಮಧ್ಯವರ್ತಿ ದೇಶಗಳು. ಅವರು ಅದು ಯಾವುದಕ್ಕೆ ಯಾವ್ಯಾವ ಅಗ್ರಿಮೆಂಟಿಗೆ ಸೈನ್ ಆಗ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಅಗ್ರಿಮೆಂಟ್ನ ದೊಡ್ಡ ಭಾಗ ಇದ್ದಿದ್ದು ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ, ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಲ್ಲ ಅಂತ. ಬಟ್ ನೀವು ವಿಜುವಲ್ಸನ್ನು ನೋಡ್ತಾ ಇದ್ದೀರಾ, ವಿಧ್ವಂಸಕ ಕೃತ್ಯಗಳು ನಡೀತಾ ಇದೆ. ಇರಾನ್ನಾದ್ಯಂತ ಹಲವು ಕಟ್ಟಡಗಳನ್ನು ಕೇಂದ್ರೀಕರಿಸಿಕೊಂಡು ಈ ದಾಳಿಯನ್ನು ಮಾಡಿದೆ. ಅಮೆರಿಕ ಮೊನ್ನೆ ಹೇಳಿತ್ತು, ನಾವು ಮನಸ್ಸು ಮಾಡಿದ್ರೆ ಹೊಡೆದಾಕ್ಬಿಡ್ತೀವಿ ಒಂದೇ ಸಲಕ್ಕೆ, ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ, ಬೇರೆ ಎಲ್ಲ ರಾಜಕೀಯ ನಾಯಕರು, IRGC ಎಲ್ಲರೂ ಒಟ್ಟಿಗೆ ಇದ್ದಾರೆ, ಎಲ್ಲರನ್ನು ಮುಗಿಸೋದು ನಮಗೆ ಈ ಟೈಮ್ನಲ್ಲಿ ತುಂಬ ಈಸಿ ಅಂತ ಹೇಳಿದರು. ಡೊನಾಲ್ಡ್ ಟ್ರಂಪ್ ಅವರೇ ಅಧಿಕೃತ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು. ಆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ 48 ಗಂಟೆ ಕಳೆಯೋದ್ರೊಳಗೆ ಏರ್ ಸ್ಟ್ರೈಕ್ಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಇದಕ್ಕೆ ಏನು ರೀಸನ್ ಅಂತ ಹೇಳ್ಬಿಡ್ತೀವಿ ನೋಡಿ. ಹಾರ್ಮೋಸ್ ಜಲಸಂಧಿ ಇದೆಯಲ್ಲ, ಅಲ್ಲಿ ಇರಾನು ತಾನು ಹೇಳಿದ ಜಾಗದಿಂದಲೇ ಕಮರ್ಷಿಯಲ್ ಹಡಗುಗಳು ಹೋಗಬೇಕು ಅಂತ ಬಯಸಿತ್ತು. ಅದಕ್ಕೆ ಅವರು ಟೋಲ್ ರೀತಿಯಲ್ಲಿ ದುಡ್ಡು ಕೂಡ ವಸೂಲಿ ಮಾಡ್ತಾ ಇದ್ರು. ಬಟ್ ಇಲ್ಲಿ ಒಮಾನ್ ಕಡೆಯಿಂದ ಬಂದಂತಹ 2 ಹಡಗುಗಳು ನಿಮಗೆ ದುಡ್ಡು ಕೊಡಲ್ಲ, ನಾವು ಫ್ರೀಯಾಗಿ ಬೇರೆ ಕಡೆಯಿಂದ ಹೋಗ್ತೀವಿ ಅಂತ ಹೇಳಿದ್ರು. ಇಷ್ಟಕ್ಕೆ ಸಿಟ್ಟಾದಂತಹ ಇರಾನ್ ದಾಳಿ ಮಾಡ್ತು. ದಾಳಿ ಅಮೆರಿಕವನ್ನು ಪ್ರಚೋದಿಸ್ತು. ಇದು ಸ್ಟೋರಿಯ ಬ್ಯಾಕ್ಡ್ರಾಪ್. ಮುಂದುವರೆದು ಎಲ್ಲೆಲ್ಲಿ ದಾಳಿಗಳಾಗಿದೆ ಅನ್ನೋದನ್ನು ನೋಡ್ಬಿಡೋಣ. ತಕ್ಷಣದ ಚಬಹಾರ್, ಸೆರಿಕ್ ಬಂದರು ನಗರಗಳಲ್ಲಿ ಕ್ಷಿಪಣಿ ದಾಳಿಯನ್ನು ಕೂಡ ಅಮೆರಿಕ ನಡೆಸ್ತಾ ಇದೆ. ಬುಷೆಹರ್ ಸೇರಿದಂತೆ ಪ್ರಮುಖ ಪ್ರದೇಶಗಳಲ್ಲೂ ಕೂಡ ಸ್ಫೋಟ ಆಗಿದೆ. ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಗಳು ನಡೀತಾ ಇದ್ದಂತಹ ಜಾಗ ಈ ಬುಷೆಹರ್ ನಗರ ಬಂತು ನೋಡಿ. ಅದರ ಡೀಟೇಲ್ಸು ಪರಮಾಣು ಸ್ಥಾವರ. ಇರಾನ್ ಹೇಳ್ಕೊಳ್ಳೋದು ಇಲ್ಲಿ ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ನಾವು ಬಾಂಬ್ ರೆಡಿ ಮಾಡೋದಕ್ಕೆ ತಯಾರು ಮಾಡ್ತಾ ಇಲ್ಲ, ಬದಲಾಗಿ ಸಿವಿಲ್ ಪರ್ಪಸ್ಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಅವರು ಹೇಳ್ತಾ ಇರೋದು. ಬಟ್ ಇಂಥವ್ರ ಕೈನಲ್ಲಿ ಪರಮಾಣು ಬಾಂಬ್ಗಳು ಯಾವತ್ತೂ ಸಿಗಬಾರ್ದು ಅನ್ನೋದು ಅಮೆರಿಕದ ಒತ್ತಾಸೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿದೆ ಇರಾನ್ ಮೇಲೆ. ಅಷ್ಟಿದ್ರೂ ಕೂಡ ಇರಾನಲ್ಲಿ ಕೆಲವು ಗುಪ್ತ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇದನ್ನೇ ಕೇಂದ್ರೀಕರಿಸಿಕೊಂಡು ಅಮೆರಿಕ ಕೂಡ ದಾಳಿಯನ್ನು ನಡೆಸ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಅಲಿ ಖಮೇನಿ ಸತ್ತು ಅಂದರೆ ಮೃತಪಟ್ಟು 125 ದಿನಗಳಾಗಿದೆ. ಇವತ್ತವರ ಅಂತ್ಯಕ್ರಿಯೆ ಕೂಡ ಆಗುತ್ತೆ. ಇರಾನ್ನ ಚಬಹಾರ್ ಬಂದರಿನ ಮೇಲೂ ಕೂಡ ಅಮೆರಿಕ ದಾಳಿ ನಡೆಸಿದೆ. ಬಂದರುಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಮಾಡ್ತಾ ಇರುವಂತಹ ದಾಳಿ ಇದು. ಇರಾನ್ನ ದಾಳಿಯ ಸಾಮರ್ಥ್ಯವನ್ನು ಕುಗ್ಗಿಸೋದಕ್ಕೆ US ಈ ಮೂಲಕ ಮುಂದಾಗ್ತಾ ಇದೆ ಅಂತ ಮುಂಚೆನೂ ಈ ಪ್ರಯತ್ನವನ್ನು ಪಟ್ಟಿತ್ತು, ಬಟ್ ಅದಾಗಿರಲಿಲ್ಲ. ಆಮೇಲೆ ಅನಿವಾರ್ಯವಾಗಿ ಒಪ್ಪಂದಕ್ಕೆಲ್ಲ ಸಹಿ ಹಾಕೊಂಡು ಸುಮ್ಮನೆ ಆಗಬೇಕಾಗಿತ್ತು. ಕೆರಳಿರುವಂತಹ ಇರಾನ್ ಮತ್ತೊಮ್ಮೆ ಬುಸ್ಗುಡುತ್ತೆ. ಡೈರೆಕ್ಟ್ ಎಫೆಕ್ಟ್ ಆಗೋದು ಅರಬ್ ಶೇಖ್ಗಳಿಗೆ, ಕಾರಣ ಅವ್ರ ಬಿಸ್ನೆಸ್ಗಳು. ಇತ್ತೀಚೆಗಷ್ಟೇ ಡೀಟೇಲ್ಸ್ ಕೊಡ್ತಾರೆ. ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, 90ಕ್ಕೂ ಅಧಿಕ ಕಡೆಗಳಲ್ಲಿ ಅಟ್ಯಾಕ್ ಆಯಿತು ಅಂತ, ಹಾನಿಯ ಪ್ರಮಾಣ ಮತ್ತು ಸಾವು ನೋವಿನ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ? ವೈ ಸ್ಪೆಸಿಫಿಕಲಿ ಬಂದರ್ಗಳ ಮೇಲೆ ಈ ಸಲ ಅಟ್ಯಾಕ್ ಮಾಡ್ತಾ ಇರೋದು? ನೋಡಿ, ಈ ಒಂದು ಸಂಘರ್ಷ ಶುರುವಾಗಲಿಕ್ಕೆ ಕಾರಣನೇ ಹಾರ್ಮೋಜ್ ಜಲಸಂಧಿ. ಹಾರ್ಮೋಜ್ ಜಲಸಂಧಿಯಲ್ಲಿ ತಾನು ನಿರ್ಧರಿಸುವಂಥ ಪ್ರದೇಶಗಳಲ್ಲಿ ಹಡಗುಗಳು ಹಾದು ಹೋಗಬೇಕು ಅನ್ನುವಂಥದ್ದು ಇರಾನ್ನ ಒತ್ತಾಯ ಆಗಿರುವಂಥದ್ದು. ಆದರೆ ಒಮಾನ್ ಕೊಲ್ಲಿಯ ಮೂಲಕ ಕೆಲವೊಂದಿಷ್ಟು ಹಡಗುಗಳು ಹಾದು ಹೋಗ್ತಾ ಇರುವಂಥದ್ದು. ಸೊ ಹೀಗಾಗಿ ಇದರಿಂದ ಆಕ್ರೋಶಗೊಂಡಿದ್ದಂಥ ಇರಾನ್ ಒಮಾನ್ ಕೊಲ್ಲಿಯಲ್ಲಿದ್ದಂತಹ ಕೆಲವು ಕಮರ್ಷಿಯಲ್ ಹಡಗುಗಳ ಮೇಲೆ ದಾಳಿಯನ್ನು ಮಾಡಿತ್ತು. ಸೊ ಹೀಗಾಗಿ ಅನಿವಾರ್ಯವಾಗಿ ನಾವು ಪ್ರತಿ ದಾಳಿಯನ್ನು ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಕೂಡ
ಈ ಒಂದು ಸಂಘರ್ಷಕ್ಕೆ ಎಂಟ್ರಿ ಆಗಿತ್ತು. ಸೊ ಇದು ಮತ್ತೊಂದು ಮುಖಾಮುಖಿಗೆ ಕಾರಣ ಆಗಿರುವಂಥದ್ದು. ಸೊ ಅಮೆರಿಕ ಮತ್ತು ಇರಾನ್ನ ದಾಳಿ ಪ್ರತಿದಾಳಿಗಳ ನಡುವೆ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು. ಈಗ ಅಮೆರಿಕ ಮುಖ್ಯವಾಗಿ ಇರಾನ್ನಲ್ಲಿರುವಂಥ 90 ಟಾರ್ಗೆಟ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡಲಾಗ್ತಾ ಇದೆ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಬಂದರು ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂದರೆ, ಇರಾನ್ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಸ್ಥಾಪಿಸುವಂತಹ ಉದ್ದೇಶದಿಂದ ಬಂದರು ಪ್ರದೇಶಗಳಿಂದ ದಾಳಿಯನ್ನು ನಿಯೋಜಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಬಂದರು ಪ್ರದೇಶಗಳ ಮೂಲಕ ಈ ಮಿಸೈಲ್ಗಳನ್ನು ಉಡಾಯಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡಬಹುದಾದಂಥ ಹಡಗುಗಳ ಮೇಲೆ ಈ ಬಂದರುಗಳಿಂದಲೇ ಹೆಚ್ಚು ದಾಳಿ ಆಗಬಹುದಾದಂಥ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಭವಿಷ್ಯದ ದಾಳಿಗಳನ್ನು ತಗ್ಗಿಸುವಂಥ ದೃಷ್ಟಿಯಿಂದ ಈ ಬಂದರುಗಳನ್ನು ನಾಶಪಡಿಸುವಂಥ ನಿಟ್ಟಿನಲ್ಲಿ ಅಮೆರಿಕ ಈಗ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಹೀಗಾಗಿ ಬಂದರು ಪ್ರದೇಶಗಳನ್ನು ನಿರ್ದಿಷ್ಟವಾಗಿ ಗುರಿಯಾಗಿಸ್ಕೊಂಡು ದಾಳಿಗಳನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿರುವಂಥ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ನಾಶಪಡಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಈ ಪರಮಾಣು ಸೌಕರ್ಯಗಳು ಎಲ್ಲೆಲ್ಲಿದ್ದಾವೆ ಆ ಪ್ರದೇಶಗಳನ್ನು ಕೂಡ ಗುರಿಯಾಗಿಸ್ಕೊಂಡು ಭವಿಷ್ಯದಲ್ಲಿ ಪರಮಾಣು ದಾಳಿಗಳು ಕೂಡ ಅಥವಾ ಪರಮಾಣು ಎನ್ರಿಚ್ಮೆಂಟ್ ಅನ್ನು ಕೂಡ ಹೊಂದಬಾರದು ಅನ್ನುವಂಥ ನಿಟ್ಟಿನಲ್ಲಿ ದಾಳಿಗಳು ಕೂಡ ನಡೀತಾ ಇದೆ. ಈ ಹಿಂದೆ ಕದನ ವಿರಾಮ ಆದಂಥ ಸಂದರ್ಭದಲ್ಲಿ ಇರಾನ್ ಒಪ್ಕೊಂಡಿತ್ತು, ನಾವು ಯಾವುದೇ ರೀತಿಯಾದಂತಹ ಪರಮಾಣು ಸಂಬಂಧಿತಂಥ ಕೆಲಸಗಳನ್ನು ಮಾಡಲ್ಲ ಅನ್ನುವಂಥದ್ದನ್ನು ಒಪ್ಕೊಂಡಿತ್ತು. ಆದಾಗ್ಯೂ ಕೂಡ ಕದ್ದು ಮುಚ್ಚಿ ಅದನ್ನು ಕೂಡ ಮುಂದುವರಿಸಿದೆ ಅನ್ನುವಂಥದ್ದು ಅಮೆರಿಕದ ಆರೋಪ. ಸೊ ಹೀಗಾಗಿ ಈ ಪರಮಾಣು ರಿಲೇಟೆಡ್ ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಯಾವ್ಯಾವ ನಗರಗಳಲ್ಲಿ ಆ ನಗರಗಳ ಮೇಲೂ ಕೂಡ ದಾಳಿಯನ್ನು ಮಾಡೋ ಮೂಲಕ ದಾಳಿಯ ತೀವ್ರ ಸ್ವರೂಪ ಹೇಗಿರುತ್ತೆ ನಮ್ಮದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ. ಸೊ ಅಮೆರಿಕ ಮತ್ತು ಇರಾನ್ ಮಧ್ಯೆ ಮತ್ತೊಮ್ಮೆ ಅಹಂ ಮತ್ತು ಒಣ ಪ್ರತಿಷ್ಠೆಯ ಆಟ ಶುರುವಾಗಿದೆ.